ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು 3 ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಂದೇ ದಿನ 3 ಕಡೆ ಗಂಗಮ್ಮ ಪೂಜೆ ಮಾಡಬೇಕಾಗಿತ್ತು, ಹಾಗಾಗಿ ಹೊರಟಿದ್ದೀವಿ. ಇವಾಗ ಮನೆಯಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಪೂಜೆಗೆ ಅಂತ ಹೇಳ್ಬಿಟ್ಟು. ತಂಬಿಟ್ಟು ಚಿಗ್ನಿ ಅದೆಲ್ಲ ಮಾಡ್ಕೋಬೇಕಲ್ವ ಗಂಗಮ್ಮ ಪೂಜೆಗೆ, ಸೊ ಅದೆಲ್ಲ ಮಾಡ್ಕೊತಾ ಇದ್ದೀವಿ. ನಾನು ಮತ್ತು ಪೂಜಾ ಇಬ್ಬರು ಸೇರಿ ಇದೆಲ್ಲ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಮತ್ತೆ ಅಮ್ಮ ಬಂದರು, ಅವರು ಕೂಡ ಹೆಲ್ಪ್ ಮಾಡಿದ್ರು ಆಮೇಲೆ. ಸೊ ಇವತ್ತು 6 ಜನ ಹೋಗ್ತಾ ಇದ್ದೀವಿ. 3 ಕಡೆ ಒಂದೇ ದಿನ ಪೂಜೆ ಮಾಡಬೇಕಾಗಿದ್ದರಿಂದ ಎಲ್ಲ ಕಡೆಗೂ ಒಟ್ಟಿಗೆ ರೆಡಿ ಮಾಡಿಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ನಾನು ರೆಡಿ ಆಗಿಬಿಟ್ಟು ಅಮ್ಮ ಮನೆಗೆ ಬಂದೆ. ಅಮ್ಮ ಮನೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು. ಸೊ ಇವತ್ತಿನ ವ್ಲಾಗ್ ಇದೇ ಆಗಿರುತ್ತೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡ್ತಿರ್ಬೋದು ನೀವು. 3 ಬ್ಯಾಗಲ್ಲಿ 3 ಕಡೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀವಿ. ಆಯ್ತೇನೆ? ಕೊಡಿಗೆ ಹಾಕ್ತೀನಿ. ಎಲ್ಲ ಇಟ್ಕೊಂಡ್ರೆ ಒಂದು ನೀಟಾಗಿ ಅಲ್ಲಿ ನಾನು ಕೇಳಿದ್ದೀನಿ, ಮೊಸರನ್ನ ಪಾನ ಕೇಳಿದೆ. ಒಂದ್ಸಲ ಪೂಜೆ ಆದಮೇಲೆ, ಒಂದು ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ತಿಂದ್ಬಿಟ್ಟು ಆಮೇಲೆ ಹೋಗೋಣ. ಗಣಪತಿ ಅಲ್ಲೇ ಮಾಡ್ಕೊಳದಾ? ಅರ್ಶನದಲ್ಲಿ ಜಾಸ್ತಿ ತಾಂಡಿಲ್ಲ, ಚಿಕ್ಕ ಪ್ಯಾಕೆಟು. ಒಂದು ಬಾಕ್ಸ್ ತಗೊಂಬಿಡು, ಅರ್ಶನ ಅದ ಆಯ್ತಾ? ಅದನ್ನೇ ತಗೊಂಬಿಡು. ಹಾಂ ಅಷ್ಟೇ ಅಲ್ವಾ? ಬತ್ತಿ ಪ್ಯಾಕೆಟ್ ಅಂತೆ. ಬೆಂಕಿ ಬಣ್ಣ ತಗೋ. ಅಲ್ಲಿ ಇದು ಮಲ್ಲಘಟ್ಟದಲ್ಲಿ ಇರಲ್ಲ. ಅಲ್ಲಿ ಯಾರು ಇರಲ್ವಲ್ಲ, ದೇವಸ್ಥಾನದಲ್ಲಿ ಇರುತ್ತೆ. ಇಲ್ಲಿ ಗಂಗಮ್ಮ ಮಾಡಬೇಕಲ್ಲ, ಅಲ್ಲಿ ಬೇಕಲ್ಲ. ಕ್ಲಿಪ್ ಚೆನ್ನಾಗಿದೆ ಕಣೆ. ನಾನು ಏನು ತಗೊಳ್ಳಿಲ್ಲ ಜಾತ್ರೆಯಲ್ಲಿ, ಬರೀ ಓಡಾಡಿದಷ್ಟೇ. ಕಾರ್ ಇಲ್ಲಿ ನಿಂತಿದೆ, ಕಾರ್. ಪೂಜೆ ತಟ್ಟೆಗಿರ್ತಾವೆ.
ತಟ್ಟೆ ಒಳಕ್ಕೆ ಸೊ ಗೈಸ್, ಫಸ್ಟ್ ನಾವು ಬಂದಿದ್ದು ನವಿಲೆ ನಾಗೇಶ್ವರ ಟೆಂಪಲ್ಗೆ. ಫಸ್ಟ್ ಇಲ್ಲಿ ಗಂಗಮ್ಮ ಪೂಜೆನ ಮುಗಿಸ್ಕೊಂಡು ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ಮಲ್ಲಘಟ್ಟಕ್ಕೆ ಹೋಗೋಣ, ಅದಾದಮೇಲೆ ಕಾರೆಕುರ್ಚಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇಲ್ಲಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಆದಷ್ಟು ರಾ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡಿದೆ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಹಾಕಿದ್ರು, ನಾನು ಅದನ್ನು ಅಬ್ಸರ್ವ್ ಮಾಡಿರಲಿಲ್ಲ. ಹಾಗಾಗಿ ಇವಾಗ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಇವಾಗ ಒಬ್ಬೊಬ್ಬರೇ ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲಿ ಏನಪ್ಪ ಅಂದರೆ ಬಾವಿ ಹತ್ರ ಪೂಜೆ ಮಾಡ್ಬೋದು, ಬಟ್ ಬಾವಿ ಒಳಗಡೆ ಅದೇನು ಬಿಡೋಂಗಿಲ್ಲ. ಪಕ್ಕ ಕೆರೆ ಇದೆಯಲ್ಲ, ಕೆರೆ ಒಳಗಡೆ ಹೋಗಿ ಬಿಟ್ಟು ಬರಬೇಕು. ಸೊ ಫಸ್ಟ್ ಇಲ್ಲಿ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಹೋಗಿ ಕೆರೆಯಲ್ಲಿ ಬಿಟ್ಟು ಬಂದು ಆಮೇಲೆ ದೇವ್ರನ್ನ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಹೊರಟ್ವಿ. ಇಲ್ಲಿ ಪ್ರಸಾದನೂ ಕೂಡ ಇತ್ತು. ನಾವು ಹೋಗಿದ್ದು ಮಂಡೇ. ಆ್ಯಕ್ಚುಲಿ ಮಂಡೇ ತುಂಬ ಜನ ಇರ್ತಾರೆ ಅಂದ್ಕೊಂಡ್ವಿ, ಬಟ್ ಬೇಗ ಹೋಗಿದ್ರಿಂದ ಅಷ್ಟೊಂದು ಜನ ಏನು ಇರಲಿಲ್ಲ. ಹಾಗೆ ಪ್ರಸಾದ ಕೂಡ ಇತ್ತು. ಪ್ರಸಾದ ನಾವೇನು ತೊಗೊಳ್ಳಿಲ್ಲ, ಯಾಕಂದರೆ ತಿಂಡಿನ ತೊಗೊಂಬಂದಿದ್ವಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಪೂಜೆ ಮುಗಿಸ್ಬಿಟ್ಟು ನೆಕ್ಸ್ಟ್ ಮಲ್ಲಘಟ್ಟ ಕೆರೆ ಹೋಗಿ ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ನಾವು ತಿಂಡಿ ತಿಂದ್ವಿ. ಆಲ್ಮೋಸ್ಟ್ ನಾವು ತಿಂಡಿ ತಿಂದಾಗ 1:30 ಆಗಿತ್ತು ಅನಿಸುತ್ತೆ. ಸೊ ಬ್ರೇಕ್ಫಾಸ್ಟು ಇಲ್ಲ, ಲಂಚು ಇಲ್ಲ, ಬ್ರಂಚ್ ಆಗೋಯಿತು ನಾವು ತಿಂಡಿ ತಿನ್ನೋ ಅಷ್ಟರಲ್ಲಿ. ಸೊ ಇವಾಗ ಇಲ್ಲಿ ಪೂಜೆ ಮುಗಿಸಿ ನೆಕ್ಸ್ಟು ಹೊರಡ್ತೀವಿ. ಇಲ್ಲಾಂದ್ರೆ ಹೋಗುತ್ತೆ. ಕಲತ್ತಿ ಆಗಿಲ್ಲ, ಅದೇ ಆಗಿಲ್ಲ, ಅದು ಕಲತ್ತೇನೋ ಅದೇ ಆಗಿಲ್ಲ. ಅವನ್ ಇದ್ರಕ್ಕೆ ಹೋಗೋದಾದ್ರೆ ಅದೇ ಹೋಗೋದು. ಪ್ರಸಾದ ಊಟ ಮಾಡಿ ಹೋಗೋದಾಯ್ತು. ಗೈಸ್, ಇವಾಗ ಮಲ್ಲಘಟ್ಟ ಕೆರೆ ಹತ್ರ ಬಂದ್ವಿ. ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಯಾರನ್ನೂ ಸ್ವಿಮ್ಮಿಂಗಿಗೆ ಅಂತ ಬಿಡ್ತಿರ್ಲಿಲ್ಲ, ಬಟ್ ಈ ಸಲ ನೋಡಿದ್ರೆ ಸ್ವಲ್ಪ ಜನ ಇದ್ದರು. ಒಂದು 4-5 ಜನ ಸ್ವಿಮ್ಮಿಂಗ್ ಕೂಡ ಮಾಡ್ತಾಯಿದ್ರು. ಏನೋ ಗೊತ್ತಿಲ್ಲ, ಪರ್ಮಿಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ಪೂಜೆ ಮಾಡೋ ಜಾಗದಲ್ಲಿ ತುಂಬ ಬಿಸಿಲಿರುತ್ತೆ ಪೂಜೆ ಮಾಡೋರಿಗೆ ಅಂತ ಹೇಳ್ಬಿಟ್ಟು ಶೀಟ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇಲ್ಲಿ ಪೂಜೆ ಮಾಡೋರು ಏನು ಮಾಡ್ತಾರೆ ಅಂದರೆ ಅಲ್ಲಲ್ಲೇ ಪೂಜೆ ಮಾಡಿರೋದೆಲ್ಲ ಐಟಮ್ಸ್ ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟು ಗಲೀಜು ಮಾಡಿ ಹೋಗ್ತಾರೆ. ಅದನ್ನು ಕ್ಲೀನ್ ಮಾಡಿ ಹೋಗಲ್ಲ, ಹಾಗಾಗಿ ಅದೆಲ್ಲ ಹಾಳಾಗುತ್ತೆ. ಅವ್ರು ಮಾಡಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ನಮಗೆ ಅಂತಲೇ ಬರೋರಿಗೆ ಅಂತಲೇ ಮಾಡಿರ್ತಾರೆ, ಬಿಸಿಲಲ್ಲಿ ಪೂಜೆ ಮಾಡಬಾರ್ದು ನೆರಳಿರಲಿ ಅಂತ ಹೇಳ್ಬಿಟ್ಟು. ಬಟ್ ಅದರೊಳಗಡೆ ಎಲ್ಲ ಫುಲ್ಲು ಇವಾಗ ತೋರಿಸ್ತೀನಿ ನಿಮಗೆ, ಕುಂಕುಮ, ಅರಿಶಿನ, ಬಾಳೆ ಎಲೆ, ಪೂಜೆ ಅವ್ರು ಮಾಡಿರ್ತಾರಲ್ಲ ಅದೆಲ್ಲ ಅಲ್ಲಲ್ಲೇ ಎಸ್ಬಿಟ್ಟು ಹೋಗಿದ್ದಾರೆ. ತುಂಬ ಗಲೀಜು ಮಾಡಿದ್ದಾರೆ. ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಅಲ್ವಾ ಪೂಜೆ ಮಾಡೋರಿಗೆ, ಅದನ್ನು ಅರ್ಥ ಮಾಡ್ಕೊಬೇಕು. ಅವರು ಕೂಡ ಪೂಜೆ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದ್ರೆ ಎಷ್ಟು ನೀಟಾಗಿರುತ್ತೆ ಅಲ್ವಾ. ಅಲ್ಲೇ ಮಾಡೋಣ ನೋಡ್ರಿ, ಅಲ್ಲಿ ಅದು ಯಾರೋ ಮಾಡೋಗಿರೋದು. ಏನೇನೋ ಪೂಜೆ ಮಾಡ್ತಾರಲ್ವಾ. ತುಂಬ ದೂರ ಇತ್ತು, ಇವಾಗ ಬಿಟ್ಟವ್ರಲ್ಲ ನೀರು. ಅಲ್ಲಿ ಚೆನ್ನಾಗಿತ್ತು ಮಾಡೋಕ್ಕಲ್ವಾ, ಅಲ್ಲಿ ನೀರು ಅಲ್ಲಿ ದೂರ ಇದ್ದಿದ್ರೆ
ನೋಡಿ ಗೈಸ್, ಕಂಪ್ಲೇಂಟ್ ಮಾಡ್ತಿದ್ರಲ್ಲ ಬರೀ ಫೇಸ್ ತೋರಿಸ್ತೀರ ಏನು ಮಾತಾಡಲ್ಲ ವ್ಲಾಗಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಇವತ್ತು ಮಾತಾಡಿಸ್ತಾ ಇದ್ದೀನಿ. ಸೊ ಮಾತಾಡಿ, ಎಲ್ಲಿ ಬಂದಿದ್ದೀವಿ? ನಾವು ಕಾರಗುಚ್ಚಿಗೆ ಬಂದಿದ್ದೀವಿ. ಕಾರೆಕುರ್ಚಿ ಅಲ್ಲ ಇದು, ಮಲ್ಲಘಟ್ಟ. ಮಲ್ಲಘಟ್ಟ. ನೆಕ್ಸ್ಟ್ ಹೋಗೋದು ಕಾರೆಕುರ್ಚಿ. ಅವಾಗಲೇ ಎಲ್ಲಿ ಹೋಗಿದ್ವಿ? ನವರೆಗೆ ಹೋಗಿದ್ದೀವಿ. 3 ದೇವಸ್ಥಾನಕ್ಕೆ ಒಂದೇ ದಿನ ಹೋಗ್ತಾ ಇದ್ದೀವಿ. ಸಂಜೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಬರೋಣ, ಪೂಜೆ ಎಲ್ಲ ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು 3 ಕಡೆ ಗಂಗಮ್ಮ ಪೂಜೆನ ಮಾಡ್ತಾ ಇದ್ದೀವಿ. ಸೊ ಫೈನಲಿ ಇವತ್ತಿನ ವ್ಲಾಗಲ್ಲಿ ನಮ್ಮ ಯಜಮಾನ್ ಹತ್ರ ಮಾತಾಡಿಸ್ಬಿಟ್ಟೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳಿ. ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಅಷ್ಟೇ ಅಷ್ಟೇ, ಇಷ್ಟು ಮಾತಾಡೋರಲ್ಲ ಸಾಕು. ತುಂಬ ಜನ ಬಂದಿದ್ದಾರಲ್ಲ. ಅಲ್ಲಿ ಈಜಾಡೋಕ್ಕೆಲ್ಲ ಬಿಡ್ತಿರ್ಲಿಲ್ಲ, ಇವಾಗೆಲ್ಲ ಬಿಟ್ಟಿದ್ದಾರೆ. ಇವಾಗೆಲ್ಲ ಬಿಟ್ಟ ತೀರ ಜಾಸ್ತಿ ಗೊತ್ತಿಲ್ಲ, ನೀರು ಅಷ್ಟೇ ಬರ್ತಾ ಇರೋದು. ಇಷ್ಟಿದ್ರೆ ನಡೆಯುತ್ತೆ, ಜಾಸ್ತಿ ಆದರೆ ಇದಾಗ್ಬಿಡುತ್ತೆ ಅಂತ. ಆದರೂ ಭಯ ಅನಿಸುತ್ತಪ್ಪ. ಸುಳಿರೋದಕ್ಕೆ ಹೋಗ್ಬಾರ್ದು ಅಷ್ಟೇ, ಕಡೆಗೆಲ್ಲ ಹೋಗ್ಬಾರ್ದು. ಸುಳಿ ಇದೆಯಾ? ಸುಳಿ ಐತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಇವತ್ತು ಉಪವಾಸ ಇದ್ದು ಪೂಜೆ ಮಾಡ್ತಾಯಿದ್ದೀವಿ. ಯಾರೂ ತಿಂದಿಲ್ಲ. ಹಾಂ, ಇವರೊಬ್ಬರು ತಿಂದಿದ್ದಾರೆ ಅಷ್ಟೇ, ಇನ್ನು ಯಾರೂ ತಿಂದಿಲ್ಲ. ಪೂಜೆ ಮುಗಿಸ್ಬಿಟ್ಟು ತಿಂದಿನ ಅಂತ ಹೇಳಿ. ಹೋಗ್ರಿ, ಊದ್ಬತ್ತಿ ಬೆಳಗ್ರಿ, ಪೂಜೆ ಮಾಡಿರಿ, ಬಿಡ್ರಿ, ಏನಾಗಲ್ಲ ಕೆಳಗೆ ಇರಲಿ ಬಿಡ್ರಿ. ರೇಷ್ಮೆ ಸೀರೆ ಅಲ್ಲ, ಪೂಜೆಗೆ ಅಂತ ಇಟ್ಕೊಂಡಿರ್ತಾರಲ್ಲ ಅದೆಲ್ಲ ಹಂಗೆಲ್ಲ ಬಿಡಬಾರ್ದು, ಗಲೀಜಾಗುತ್ತೆ. ಅಲ್ಲಲ್ಲೇ ಎಲ್ಲ ಎಸ್ಬಿಟ್ಟು ಹೋಗ್ತಾರೆ, ಕ್ಲೀನ್ ಮಾಡಬೇಕು. ಪೂಜೆ ಮಾಡ್ಬೇಕಾದ್ರೆ ಬಿಸಿಲು ಇರುತ್ತೆ, ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದ್ಸಲ ನಾನು ಬಿನ್ಗೆ ಹೊತ್ಕೊಂಡೋಗಿ ಏನಪ್ಪ ಶಾಮಿಯಾನೂ ಇರಲಿಲ್ಲ, ಫುಲ್ ಬಿಸಿಲಲ್ಲೇ ಪೂಜೆ 2 ಅವರು. ಬರ್ರಿ ಸಿಮೆಂಟ್ ಕಾರಗುಚ್ಚಿ. ನೀರಾಕು. ನಮ್ಮಮ್ಮ ನನಗೆ ಇಷ್ಟ ಅಂತ ನೋಡಿ ನೆನ್ಪಿಟ್ಟು ಸೈಡಿಗೆ